ಹೌದಾ? ಹಾಯ್ ಫ್ರೆಂಡ್ಸ್, ನಮಸ್ಕಾರ ಎಲ್ರಿಗೂ. ಗುಡ್ ಈವ್ನಿಂಗ್. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಹೌದು. ಇದು ಬಂದು ಗುರುವಾರದಲ್ಲಾಗು. ಸೋಮವಾರ ಸಂಕ್ರಾಂತಿ ಹಬ್ಬ ಇತ್ತು. ಮಂಗಳವಾರ ಬುಧವಾರ ಯಾವುದೇ ವಿಡಿಯೋ ಮಾಡಲಿಲ್ಲ. ಸ್ವಲ್ಪ ಕೆಲಸಗಳು ಜಾಸ್ತಿ ಇದೆ, ಅದಕ್ಕೆ ಇವಾಗ ಹೊರಗಡೆ ಹೊರಟಿದ್ವಿ. ಬನ್ನಿ ಹೋಗೋಣ. ಏನಪ್ಪ ಮಾಲ್ ಆಫ್ ಏಷ್ಯಾ 150 ರೂಪಾಯಿ ಕೊಡ್ಬೇಕಂತ ಎಂಟ್ರಿ ಫೀಸ್. ಅದಕ್ಕೆ ಯಾಕಂದ್ರೆ ಬರೀ ಕಾಲೇಜ್ ಫ್ರೆಂಡ್ಸ್ ಹೋಗ್ತಾ ಇದ್ದಾರೆ. ಅಮ್ಮ ನಿನ್ನ ಹತ್ರ ವ್ಯಾನಿಟಿ ಬ್ಯಾಗ್ ಇದೆಯಲ್ಲಮ್ಮ, ನೀನು ಕೊಡು ನನಗೆ ಫಸ್ಟ್. ನನ್ನ ಮಮ್ಮಿಗೆ ಇವತ್ತು ಒಂದು ಚಾಕ್ಲೇಟ್ ತಂದು ಕೊಟ್ಬಿಟ್ರೆ ಆಗೋಯ್ತಪ್ಪ. ನೀನೇನಾದ್ರೂ ನಂಗೆ ಕೊಡ್ಸು, ಅದೇ ನಿಂಗೆ ರಿಟರ್ನ್ ಮಾಡಿ. ಅವ್ಳು ಕೊಡ್ಬೇಕು ಮಮ್ಮ 500 ರೂಪಾಯಿ. ಇರೇ ನಿನ್ನ ಜೊತೆ ಮಾತಾಡ್ತಿಲ್ಲ, ಮುಸ್ಕೊಂಡಿರು. ಭಾಷಣ ಬೇಡ ನಂಗೆ. ನೀನ್ ನನಗೆ ಕೊಟ್ರೆ ನೀನು ಕೇಳ್ತೀಯ ವಾಪಸ್ಸು, ಅದಕ್ಕೆ ಅವಳು ಕಾಸನ್ನ ಅಷ್ಟೇ. ಹಂಗೆ ಕೂದಿರೋದು ಜಾಸ್ತಿ ಮಾತಾಡೋಣ ಅಂತ ಹೇಳ್ತಿದ್ರು ಯಾರು ನೋಡಿ. ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನೋಡಿ ನಾವು ಎಲ್ಲಿಗೆ ಬಂದಿದ್ದೀವಿ? ಸ್ಟಾಪ್ ಹತ್ರ ಬಂದಿದ್ದೀವಿ ನಾವು ಶಾಪಿಂಗ್ ಮಾಡೋದಕ್ಕೆ. ಹಂಗನ್ಕೋ ಬಿಡಿ ಬಿಡಿ. ಗೋ 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 ಗೋ. ನೋಡಿ ಇವಾಗ ನಾವು ಸ್ಟಾಪ್ ಹತ್ರ ಬಂದಿದ್ದೀವಿ. ಶಾಪಿಂಗ್ ಮಾಡೋಕ್ಕೆ ಅಂತ ಏನು ಬರಲಿಲ್ಲ, ನಾವು ಬಂದಿದ್ದೆ ಬೇರೆ ಕಾರಣಕ್ಕೆ. ಇಲ್ಲಿ ಪಾರ್ಕಿಂಗ್ ಮಾಡೋದಕ್ಕೆ ಅಂತ ಬಂದ್ವಲ್ಲ ಕಾರು, ಅದಕ್ಕೋಸ್ಕರ ಹಾಗೆ ನೋಡ್ಕೊಂಡು ಹೋಗೋಣ ಒಂದ್ಸತಿ. ಯಾವತ್ತೂ ಬಂದಿಲ್ಲ ಇಲ್ಲಿ ಸ್ಟಾಪು. ಇದು ಬಂದು ಬನ್ನೇರುಘಟ್ಟ ರೋಡಲ್ಲಿರೋದು. ಚೆನ್ನಾಗಿದೆ. ಎಷ್ಟದ? ಕ್ಲಿಪ್ಸ್. ಕ್ಲಿಪ್ ಹಾಕೊಳೋದು. ಇಷ್ಟು ಸಾಕಾಗುತ್ತಾ? ಕೇಳು. ದಪ್ಪ ತಗೋಮ್ಮ, ಅಲ್ಲಿ ಇಲ್ವಾ ದಪ್ಪ ನೋಡೆ. ಶಾಪಿಂಗ್ ಎಲ್ಲ ಆಯಿತು. ಇವಾಗ ಹೊರಡೋಣ ಅಂತ ಹೊರಟ್ವಿ. ಅಷ್ಟರಲ್ಲಿ ನಮಗೆ ಒಬ್ಬರು ಸೆಲೆಬ್ರಿಟಿ ಸಿಕ್ಕಿದ್ರು. ಯಾರು ಸೆಲೆಬ್ರಿಟಿ ಸಿಕ್ಕಿದ್ರು ಏನು ಅಂತ ಅನ್ನೋದು ಮುಂದೆ ನೋಡಿ ನೀವು ಕೂಡ. ನೋಡಿದ್ರಲ್ಲ ಯಾರನ್ನು ಮೀಟ್ ಮಾಡಿದ್ವಿ, ಯಾರು ಸಿಕ್ಕಿದ್ರು ಶಾಪಿಂಗಲ್ಲಿ ಅಂತ. ಯಾರೇ ನೋಡೋಣ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ನಾನು ಕೂಡ ಹೇಳ್ತೀನಿ, ನೀವು ಕೂಡ ಗೊತ್ತಿದ್ರೆ ತಿಳಿಸಿ, ಓಕೆನಾ? ನಮಗೆ ಸಿಕ್ಕಿದವರು ಜಯಂತ್ ಕಾಯ್ಕಿಣಿ ಸರ್. ಅವರು ಬಂದು ಒಬ್ಬರು ರೈಟ್ರು. ಸುಮಾರು ಜನ ಗೊತ್ತಿರ್ತದೆ ಅವರು ಅಂತ ಅಂದ್ಕೊಂಡಿದ್ದೀನಿ. ಮಗ ಫಸ್ಟು ನೋಡಿದ್ದು ಅವ್ರನ್ನ, ನಾವು ನೋಡಿರಲಿಲ್ಲ. ಅಮ್ಮ ಇವ್ರು ಯಾರೋ ಸೀರಿಯಲಲ್ಲೆಲ್ಲ ಆ್ಯಕ್ಟ್ ಮಾಡಿದಾರಮ್ಮ, ನಾನು ನೋಡಿದ್ದೀನಿ ಅಂತ ಅಂದ. ಹೌದಾ ಯಾರು ಅಂತ ನೋಡ್ತಾ ಇದ್ವಿ. ಅವ್ರ ಮುಂದೆ ಒಬ್ಬರು ಇಲ್ಲಿ ಕೆಲಸ ಮಾಡೋ ಹುಡುಗ ನಿಂತಿದ್ರು. ಅವರು ನಾವು ಅವ್ರು ಕಾಣಿಸ್ಲಿಲ್ಲ, ಅವರು ಆ ಕಡೆ ತಿರ್ಕೊಂಡಿದ್ರು. ನಾನು ಇವ್ರು ಯಾರು ಸೀರಿಯಲ್ ಇದು ಮಾಡಿದ್ದಾರೆ ನೋಡ್ತಾ ಇದ್ವಿ. ಆಮೇಲೆ ಅವರು ತಿರ್ಕೊಂಡು ಈ ಕಡೆ ಬಂದರು, ಅವಾಗ ನೋಡಿದ್ವಿ. ಆಮೇಲೆ ನಂಗೆ ಆವಾಗಲೂ ಕೂಡ ಯಾರು ಅಂತ ಫ್ಲ್ಯಾಶ್ ಆಗಲೇ ಇಲ್ಲ.
ಆಮೇಲೆ ಏನೋ ಹೌದಲ್ಲ ಎಲ್ಲೋ ನೋಡಿದ್ದೀವಿ ಅಂತ ಅಂದರೆ ಆಮೇಲೆ ಹಸ್ಬೆಂಡು ಹೋಗಿ ಮಾತಾಡಿಸ್ಬಿಟ್ಟು ಸರ್ ಒಂದು ಕ್ಲಿಪ್ ಅಂದ್ಬಿಟ್ಟು ಒಂದು ಫೋಟೋ ತೊಗೊಂಡ್ರು. ಆಮೇಲೆ ನಾವು ಹಾಗೇ ನಿಂತಿದ್ದ, ಆಮೇಲೆ ಅವರೇನೆ ಬನ್ನಿ ನೀವು ನಿಂತ್ಕೊಳ್ಳಿ ಅಂದ್ಬಿಟ್ಟು ನಿಂತ್ಕೊಂಡು ಎಲ್ಲರೂ ಕೂಡ ಒಂದು ಫೋಟೋ ತೊಗೊಂಡ್ವಿ. ಆಮೇಲೆ ಹಸ್ಬೆಂಡ್ ಹೇಳಿದ್ರು ಜಯಂತ್ ಕೈಕಣಿ ಸರ್ ಅಲ್ವಾ ಅಂತ ಅಂದ್ಬಿಟ್ಟು, ಹೌದಲ್ವಾ ಅಂದ್ಬಿಟ್ಟು ಆಮೇಲೆ ನಮಗೆ ಫ್ಲ್ಯಾಶ್ ಆಯಿತು. ಆಮೇಲೆ ಅಲ್ಲಿಂದ ಅವರು ಕೂಡ ಸುಮಾರು ಶಾಪಿಂಗ್ ಎಲ್ಲ ಮಾಡಿ ಹೊರಟರು. ಆಮೇಲೆ ನಾವಿಲ್ಲಿ ಬಂದ್ವಿ. ನೋಡ್ತಾ ಇರ್ಬೋದು ಮಗಳು ಏನೆಲ್ಲ ನೋಡ್ತಾ ಇದ್ದಾಳೆ ನೋಡ್ರಿ. ಅವಳಿಗೆ ಹ್ಯಾಂಡ್ ಬ್ಯಾಗ್ ಅಂದರೆ ಅದೆಷ್ಟು ಇದು ಗೊತ್ತಿಲ್ಲ, ಅಷ್ಟು ಹುಚ್ಚು. ದುಡಿಯಂಗಾದರೆ ಅದೆಷ್ಟು ಹ್ಯಾಂಡ್ ಬ್ಯಾಗ್ಗಳು ತೊಗೊಂಡು ಇಟ್ಕೋತಾಳೋ ಗೊತ್ತಿಲ್ಲ. ಅದನ್ನೆಲ್ಲ ನೋಡಿ ಅಮ್ಮ ನಾನು ಶಾರ್ಟ್ಸ್ ಮಾಡ್ತೀನಮ್ಮ ಅಂದ್ಬಿಟ್ಟು ಶಾರ್ಟ್ಸ್ ಮಾಡ್ತಾಯಿದ್ಲು. ನೋಡಿ ಇವಾಗ ಹೋಗ್ತಾ ಇದ್ದಾರೆ. ಅವ್ರ ಮಿಸ್ಸಸ್ಸು ಹಿಂದೆ ಹೋಗ್ತಾ ಇರೋರು, ಅವರು ಜಯಂತ್ ಕೈಕಣಿ ಸರ್ ಅವರು ತುಂಬ ಚೆನ್ನಾಗಿ ಮಾತಾಡ್ಸಿದ್ರು. ಅವರು ಸಹ ನಮಗೂ ಒಂಥರ ಖುಷಿ ಆಯಿತು. ಫಸ್ಟ್ ಟೈಮ್ ಒಬ್ಬರು ಸೆಲೆಬ್ರಿಟಿನ ಮೀಟ್ ಮಾಡಿದ್ದೆ. ಎಲ್ರಿಗೂ ಅಲ್ವಾ ಒಬ್ಬರು ಸೆಲೆಬ್ರಿಟಿನ ಮೀಟ್ ಮಾಡಿದಾಗ ಒಂಥರ ಖುಷಿ ಆಗುತ್ತೆ. ಅದೇ ಥರ ನಮಗೂ ಖುಷಿ ಆಯಿತು. ಇವಾಗ ನಾವು ಶಾಪಿಂಗ್ ಅಂತ ಏನು ಹೆಚ್ಚಿಗೆ ಏನು ಮಾಡಲಿಲ್ಲ, ಮಗಳು ಮಾತ್ರ ಸ್ವಲ್ಪ ಮಾಡಿದ್ಲಷ್ಟೇ. ಒಂದು ಸ್ಟೆಪ್ ಬ್ರ್ಯಾಂಡ್ ಅಷ್ಟೇ, ಅದೇ ಕಂಪ್ನಿ ಅಲ್ಲ. ಏನದು ಕಂಪ್ನಿ ನೇಮ್? ಕಂಪ್ನಿ ನೇಮ್ ಲಿಸ್ಟರ್ ಜಿಮ್ದಮ್ಮ. ನನಗೆ ನಿಶಕ್ಕ ಫೋನ್ ಮಾಡಿ ಒಂದು ಡೈಲಾಗ್ ಹೇಳುತ್ತಲ್ಲ ಅಮ್ಮ, ಎಲ್ಲರಿಗೂ ಅದು ನಂಗೆ ಇಷ್ಟ. ಏನು? ಹಾಯ್, ಇಟ್ ಈಸ್ ಫ್ರಮ್ ಲಿಸ್ಟರ್ ಜಿಮ್ ಆ್ಯಂಡ್ ಸಮಥಿಂಗ್ ಕಾಸ್ಮೆಟಿಕ್ಸ್ ಏನೆಲ್ಲ ಹೇಳ್ಕೊಂಡೆ. ನೋಡಿ ನಾವು ಬಂದಿದ್ದು ಇಲ್ಲಿಗಪ್ಪ ಅಂದರೆ ನರ್ಮದಾ ಹೋಟೆಲಿಗೆ ಬಂದಿದ್ದು. ಅಲ್ಲಿ ಕಾರ್ ಪಾರ್ಕಿಂಗ್ ಮಾಡಿದ್ರಿಂದ ಅಲ್ಲಿ ಸ್ವಲ್ಪ ಶಾಪಿಂಗ್ ಮಾಡೋಣ ಅಂತ ಹೋಗಿದ್ದಷ್ಟೇ. ಅಲ್ಲಿಗೋಸ್ಕರ ಅಂತ ಏನು ಬರಲಿಲ್ಲ ನಾವು. ಹೋಟೆಲ್ಗೆ ಊಟ ಮಾಡೋದಕ್ಕೆ ಅಂತ ಬಂದಿದ್ದು. ಇವತ್ತೇನು ಸ್ಪೆಷಲು ಊಟಕ್ಕೆ ಬಂದಿದ್ದೀವಿ ಹೋಟೆಲ್ಗೆ ಅಂದರೆ, ಹಸ್ಬೆಂಡಿಗೆ ಇವತ್ತು ಮೀಟಿಂಗ್ ಇದೆ ಅಂದ್ಬಿಟ್ಟು ಹೋಗಿದ್ದರು. ಅವರಲ್ಲಿ ನಾನ್ ವೆಜ್ ಎಲ್ಲ ತಿಂದ್ಬಿಟ್ಟು ಬಂದ್ರಂತೆ. ಅದರಿಂದ ಮಕ್ಕಳಿಗೆ ಕೊಡಿಸ್ಬೇಕು ಅಂದ್ಬಿಟ್ಟು ಎಲ್ಲರೂ ಇವತ್ತು ಕರ್ಕೊಂಬಂದಿದ್ದಾರೆ ಹೋಟೆಲ್ಗೆ. ಸ್ಪೆಷಲ್ ಅಂತ ಏನಿಲ್ಲ, ಅವ್ರ ಹೋಟೆಲ್ ತಿಂದಿದ್ದಾರೆ ಅಂದ್ಬಿಟ್ಟು ನಮಗೂ ಕೊಡ್ಸೋಕೆ ಕರ್ಕೊಂಬಂದಿದ್ದಾರೆ. ಅವ್ರು ಹಂಗೇನೆ ಅವ್ರೇನಾನ ಹೋಟೆಲ್ಗೆ ಹೋಗಿದ್ರೆ ಹೋಗಿದ್ರೆ ನಮ್ಮನ್ನು ಕರ್ಕೊಂಡು ಹೋಗ್ಬೇಕು ಅಷ್ಟೇ ಅವ್ರಿಗೆ. ನೀನು ಮಿಲ್ಸ್ ಇಲ್ಲಿ ಆಂಧ್ರ ಸ್ಟೈಲ್ ಮಿಲ್ಸ್ ಹೊಸ ಮನೆ ಅದೇನು ಬೇಡ ಬಿರಿಯಾನಿ ಅಂತ. ಏನೇನು ಕೊಡ್ತಾರೆ ಮೀಲ್ಸ್? ಮಾಮೂಲು ಆಂಧ್ರ ಸ್ಟೈಲ್ ಮೀಲ್ಸ್, ಅನ್ನ ಸಾರು, ರಸ, ಪಪ್ಪು ಎಷ್ಟು ಬೇಕಾದ್ರು ಊಟ ಎಷ್ಟು ಬೇಕಾದ್ರು ಅದು ತೊಗೊಂಡು ನೀವು ಪ್ರಾನ್ಸ್ ಫ್ರೈ ತೊಗೊಂಡ್ಯಾ? ಡೈಲಿ ನಾನು ಜಾಗ ಮಾಡ್ತಾ ಇದ್ದೀನಿ, ಅವಳು ಹಿಂಗೆ ಮಾಡ್ತಾಳೆ. ಏನು ಹೇಳಬೇಕು ಹೇಳು. ಮೆಣಸಿನ್ಕಾಯಿ ಅದನ್ನು ಶೂಟಿಂಗ್ ತಗೊಂಡ್ಬಿಟ್ಟಾ ಎಲ್ಲ ಇನ್ನೂ ಸ್ವಲ್ಪ ಲೆಮನ್ ತಗೊಂಡು ಅವ್ರಿಗೆ वेज मिल्स है ना, इसलिए थोड़ा ವೆಜ್ ಮೀಲ್ಸ್ ತೊಗೊಂಡಿದ್ಯಾ? ಚಿಕನ್ ಇದು ಚಿಕನ್. ಹಾಂ, ಚೆನ್ನಾಗೈತಾ ಖುಷಿಗೌಡ? ಹಾಕಿ ಅವ್ನಿಗೆ ಇನ್ನೊಂದೆರಡು. ಒಂದೇ ಒಂದು ಹಾಕ್ಕೊ. ಒಂದು ತಿಂದು ನೋಡು, ನಿಮ್ಗೆ ಇಷ್ಟ ಆಗೋದು ಇದು ಹಾಕು. ಒಂದು ಹಾಕು. ನಿಮ್ಗೆ ಇಷ್ಟ ಆಗಿದ್ರೆ ಅಮ್ಮನಿಗೆ ಹಾಕು, ಓಕೆನಾ?
ಲಾಲಿಪಾಪ್ ನೋಡ್ಗೆ ಅದು ಆಗ್ತದೆ ಲಾಲಿಪಾಪ್. ಮೆಣಸಿನ್ಕಾಯಿ ಎಲ್ಲ ಸೈಡಿಗೆ ತಗೊಳ್ಳೋ. राइस को बड़ा वाला में लेके आओ. मैं तुमको बोला था ज़्यादा मिर्च नहीं आता, मिर्च लगी फ्रेश लगे फिर देंगे। गरम है ना. ज़्यादा मिर्च नहीं आता है। ತಗೋ. ನೀನೇ ಅಷ್ಟು ಕೇಳಿ ಮಾಡ್ತಾನೆ ಕೇಳಿ ಏನಂತ. ಹಾಂ इसको भैया घी नहीं रहते हो. ये बता दो. ಮುರ್ಕೋ ಜಾಸ್ತಿ. ನಿಂದು ವಿಡಿಯೋ ಸಬ್ಸ್ಕ್ರೈಬ್ ಮಾಡಿಬಿಟ್ಟಿದ್ದೆ ನಿಮ್ಮ ಅಪ್ಪಗೆ ಗೊತ್ತಾಗುತ್ತೆ ಅವ್ರು ನೋಡೋಕ್ಕೆ. ಅಮ್ಮ ನಲ್ಲೇ ತಿನ್ನು ಅಮ್ಮನಿಂದ ಇದು ಇನ್ನೂ ಚೆನ್ನಾಗಿದೆ. ನಾನು ಹೇಳ್ತೀನಿ ಜಡ್ಜ್ ಓಕೆ ಅದು ಚೆನ್ನಾಗಿದೆ. ಕರೆಕ್ಟ್. ಆಯ್ ಖುಷಿ ಕೂಡ ಊಟ ಆಯ್ತಾ? ಚಿಕ್ಕ ದಪ್ಪ ಹಿಂಗೆ ಹೋಗ್ತೀಯ ನೋಡು ಪಕ್ಕದೊಳಗೆ. ಊಟ ಆಯ್ತಾ? ನಡಿ 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 ಇಲ್ಲ ಇಲ್ಲಿ 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 ಈ ರೋಡಲ್ಲಿ ಮಾಡಿಸ್ತೀರಾ? ಯಾ ಯಾ ಇನ್ನೊಂದು ಸ್ಕೂಪ್ ಐತಲ್ಲ. ಇನ್ನು ಊಟ ಆಗಿಲ್ಲ. ನಡಿ ನಡಿ ಸ್ಟ್ರೈಟ್ ನಡಿ. ಹೌದಾ ಸರಿ ಮನೆಗೆ ಇದು ಇದ್ರ ಮೇಲೆ ಹೋಗ್ತಿತ್ತು ಉಡುಪಿ ಗಾರ್ಡನ್ ಮೇಲೆ. ಹೋಗಿದ್ವಿ. ನಿಮ್ಗೆ ಈ ದಿನ ಒಂದು ಹಿಂಗೆ ಹೋದ್ರೆ ಅಲ್ಲೊಂದು round ಹೊಡ್ಕೊಂಡು ಹೋಗೋದು. ಇನ್ನು ಮಾಡಿದ ಸಂತಿ ಪಾತಿಗೆ ಹೆಂಗಿದೆ ಹಂಗೆ ಅವನು ಕಟ್ಟಕ್ಕೆ ಹೋಗೋದೇ ಒಳ್ಳೇದು, ಬಿಟ್ರೇ ಒಂದು ಆಟ ತೋರಿಸೋದು ಅವನು. ಹೋಗಲಿ ಇವಾಗ ನೋಡಿ ತಾಂಡೋಗ ಅಲ್ಲೇ ಬಿಟ್ಕೊಂಡ್ಬಿಟ್ಟು ಬಂದ ತಿರ್ಗಾ ಬಲಿ ನೋಡಿ ತಾಂಡಕ್ಕೆ ನೋಡಿ. ಇವಾಗ ಮನೆಗೆ ಬಂದ್ವಿ. ಮನೆಗೆ ಬಂದಮೇಲೆ ಹಾಗೆ ಅಲ್ಲಿ ಮೂಳೆ ಎಲ್ಲ ಇದ್ವಲ್ಲ ಅದನ್ನು ಕೂಡ ತೊಗೊಂಡು ಬಂದಿದ್ವಿ. ಅಲ್ಲಿ ಸಿಂಬಾಗೆ ಹಾಕೋಣ ಅಂದ್ಬಿಟ್ಟು ಅವ್ರಿಗೂ ಹಾಕಿದ್ವಿ, ಅವರು ತಿಂತಾಯಿದ್ದಾರೆ. ಓಕೆ, ಇವತ್ತಿನ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ಇವತ್ತಿನ ವಿಡಿಯೋ ಸ್ವಲ್ಪನಾದರೂ ಇಷ್ಟ ಇದೆ ಪ್ಲೀಸ್ ಲೈಕ್, ಶೇರ್, ಸಬ್ಸ್ಕ್ರೈಬ್. ಬಾಯ್ ಬಾಯ್, ಗುಡ್ ನೈಟ್, ಶುಭರಾತ್ರಿ ಸ್ನೇಹಿತರೆ.